ನನ್ನ ವಯಸ್ಸಿಗೆ, ನನ್ನ ಮೆಚುರಿಟಿ ಲೆವೆಲ್ಗೆ ಈ ತರದ ಒಂದು ಅವಮಾನ ನನಗಲ್ಗತ್ತೆ. ಹೆಸರು ಕರೆಯೋದು ಅದಕ್ಕೂ ಬೇಕಂತ ಅವ್ರಿಗೆ ರೆಸ್ಪೆಕ್ಟ್. ಅಶ್ವಿನಿ ಗೌಡ ಅವರು ಗೊಳೋ ಅಂತ ಕಣ್ಣೀರ್ ಹಾಕ್ತಾ ಇರೋದನ್ನ ಇಡೀ ಕರ್ನಾಟಕದ ಜನ ನೋಡಕ್ ಆಗ್ತಿಲ್ಲ. ಕೆಲವರಂತೂ ಆಕೆಯ ಮೇಲೆ ಸಿಂಪತಿಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಏನೋ ಗಿಲ್ಲಿನೇ ತಪ್ಪು ಮಾಡ್ಬಿಟ್ಟ ಅಥವಾ ರಘು ಅವರೇ ತಪ್ಪು ಮಾಡ್ಬಿಟ್ರು ಅನ್ನುವ ರೀತಿ ಆಕ್ಚುಲಿ ಹೊರಗಡೆ ಪ್ರತಿಬಿಂಬಿಸ್ತಾ ಇದ್ದಾರೆ. ಕೆಲವರು ಎಲ್ಲರೂ ಅಲ್ಲ. ಯಾಕೆ ಅಂತಂದ್ರೆ ಆಕೆಯ ನಿಜ ಬಣ್ಣ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ಆಕೆಯನ್ನೇ ನೀನ್ ಕಣ್ಣೀರ್ ಹಾಕಮ್ಮ, ಕಣ್ಣೀರ್ ಹಾಕೋದು ನಮ್ಗೆ ಗೊತ್ತಾಗ್ತೈತೆ, ಮೊಸಳೆ ಕಣ್ಣೀರು ಹಾಗೆ ಹೀಗೆ ಅಂತ ಆಕೆಯನ್ನೇ ನಿಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಂದಿಸೋದು ಅನ್ನೋದಕ್ಕಿಂತ ಸತ್ಯವನ್ನ ಹೇಳ್ತಾ ಇದ್ದಾರೆ ಆ ಜನ ಅಂತ ಹೇಳ್ಬಹುದು. ನೀವು ನೋಡಿ ಆಕ್ಚುಲಿ ಗಿಲ್ಲಿ ಅವರು ಅಶ್ವಿನಿ ಬನ್ನಿ ಕೆಲಸ ಮಾಡಿ, ಅಶ್ವಿನಿ ಅವರೇ ಅವ್ರು ನೀವು ಮಾಡ್ತಾ ಇರೋದು ಸರಿ ಇಲ್ಲ. ರಾತ್ರಿ ಎಲ್ಲ ನೀವು ನೋಡಿರ್ಬಹುದು ಎಪಿಸೋಡ್ ಅಲ್ಲಿ, ಅಶ್ವಿನಿ ಅವರು ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನೀವು ಗಿಲ್ಲಿಗ ರೀತಿ ಹೇಳಿದ್ರಿ, ನಾನು ನೋಡ್ದೆ, ನಾನು ಸತ್ಯದ ಪರ ನಿಂತಿದ್ದೀನಿ ಅಂತ ಅಶ್ವಿನಿ ಅಂದಿದ್ದು ಮತ್ತೆ ಜೋರಾಗಿ ಸ್ವಲ್ಪ ವಾಯ್ಸ್ ರೈಸ್ ಮಾಡಿದ್ದು ಆಕೆಗೆ ಮರ್ಯಾದೆ ಕುಂದೋ ರೀತಿ ಆಗ್ಬಿಡ್ತಂತೆ. ಎಸ್, ಮರ್ಯಾದೆನೇ ಹೋಗ್ಬಿಡ್ತಂತೆ. ಮರ್ಯಾದೆಗೋಸ್ಕರ ಬದುಕ್ತಾ ಇದ್ದೀನಿ. ಈ ರಘು ನೋಡಿದ್ರೆ ಈ ರೀತಿ ಮಾತಾಡಿಸ್ತಾನೆ, ಅಲ್ಲಿ ನೋಡಿದ್ರೆ ಗಿಲ್ಲಿ ಹೋಗಮ್ಮಮ್ಮು ಅಂತಾನೆ, ಏಕವಚನದಲ್ಲಿ ಮಾತಾಡಿಸ್ತಾನೆ, ನೀನು ತಾನು ಅಂತಾನೆ. ಅಯ್ಯೋ ಕರ್ಮವೇ ತಾಯಿ, ಒಂದ್ ಮಾತು ಹೇಳ ನಿನ್ಗೆ, ನೀನ್ ಏನಿದ್ದೀಯ, ನಿನ್ನ ವ್ಯಾಲ್ಯೂ ಎಷ್ಟು ಅಂತ ಅಂದ್ರೆ ನಿನ್ನ ವರ್ತು, ನಿನ್ನ ಆಸ್ತಿ ಆಗಿರ್ಬಹುದು, ನೀನು ಏನು ಹೊರಗಡೆ ಇದೆಯೋ ಪ್ರಪಂಚದಲ್ಲಿ, ನಿನ್ಗೆ ಯಾವ ಮಟ್ಟಿಗಿನ ದೊಡ್ಡ ಆಸ್ತಿ ಇದೆಯೋ ಅಥವಾ ಹೊರಗಡೆ ನೀನು ಇದೆಯೋ ಬಾಳ್ತಾ ಇದೆಯೋ ನನಗೇ ಗೊತ್ತಿಲ್ಲ. ಆಯ್ತಾ? ಇನ್ನು ಪಾಪ ಇನ್ನು ಸ್ವಲ್ಪ ಜನಕ್ಕೆ, ಈಗ ಹಳ್ಳಿ ಜನಕ್ಕೆ ಆಗಿರ್ಬಹುದು, ಹೊರಗಡೆ ಜನಕ್ಕೆ ಆಗಿರ್ಬಹುದು, ಏನ್ ಗೊತ್ತಿರುತ್ತೆ. ಅಲ್ಲೆಲ್ಲ 1-2-3 ವಿಡಿಯೋ ಮಾಡ್ಬಿಟ್ಟಿದ್ಯಾ ಅಷ್ಟೇ. ನನಗೆ 150 ಮನೆಗಳಿದೆ, ಹಾಗೆ ಹೀಗೆ. 150 ಮನೆ ಇದ್ರೆ ನಿನ್ಗಿದೆಯಮ್ಮ, 150 ಮನೆ ಇದ್ರೆ ನಿನ್ಗಿದೆ. ಹೊರಗಡೆ ಬತ್ತೀಯ, ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಉಣ್ತೀಯ. ಆಯ್ತಾ? ಬಿಗ್ ಬಾಸ್ ಒಳಗಡೆ ನೀನ್ ಬಂದಿದ್ಯಾ ಅಂತ ಅಂದ್ರೆ ಅಲ್ಲೇನಾದ್ರು ಗಿಲ್ಲಿಗೆ ಏನಾದ್ರು ಕೊಟ್ಬಿಡ್ತಾ ಇದೀಯ ನೀನು, ಅಥವಾ ಬಿಗ್ ಬಾಸ್ ಒಳಗಡೆ ಏನಾದ್ರು ಕರ್ವೆಯ ನೀನು ಅಧ್ಯಕ್ಷ ಏನಾರು ಆಗಿದ್ಯಾ? ಅಶ್ವಿನಿ ಗೌಡ ಅವ್ರೆ, ಬಿಗ್ ಬಾಸ್ ಒಳಗಡೆ ಏನಾರು ಆಗಿದ್ದೀರೇನ್ರಿ ನೀವು? ಅಥವಾ ಬಿಗ್ ಬಾಸ್ ಅಲ್ಲಿ ನೀವೇನಾದ್ರೂ ಒಂದು ದೊಡ್ಡ ಮನೆ ಏನಾದ್ರು ಕಟ್ಕೊಂಡ್ಬಿಟ್ಟಿದ್ರೆ? ಏನು ಇಲ್ಲ. ಬಿಗ್ ಬಾಸ್ ನೀವು ಬಂದಿರೋದು ಖಾಲಿ ಕೈಯಲ್ಲೇ, ಅವ್ರು ಬಂದಿರೋದು ಖಾಲಿ ಕೈಯಲ್ಲೇ. ಜೊತೆಗೆ 1-2-3 ಡ್ರೆಸ್ಗಳು ಎತ್ಕೊಂಡ್ ಬಂದಿರಬಹುದು. ಅವರು ಡ್ರೆಸ್ಗಳನ್ನ ಎತ್ಕೊಂಡ್ಬಂದಿದ್ದಾರೆ. ಗಿಲ್ಲಿ ಬನಿಯನ್ನು ಪ್ಯಾಂಟ್ ಎತ್ಕೊಂಡ್ ಬಂದಿರಬಹುದು. ನೀವು ಒಳ್ಳೊಳ್ಳೆ ಸೀರೆ, ಒಳ್ಳೊಳ್ಳೆ ಡ್ರೆಸ್ಗಳನ್ನ ಎತ್ಕೊಂಡ್ ಬಂದಿರಬಹುದು. ಅಷ್ಟೇನೆ ಐತೆ. ಭೂಮಿಗೆ ನೋಡಿ, ಭೂಮಿಗೆ ನಾವು ಬಂದಾಗ ಏನೂ ಇರಲ್ಲ. ಆಮೇಲೆ ಎಲ್ಲ ನಮ್ಮ ಅಪ್ಪಂದು, ನಮ್ಮ ಅಮ್ಮಂದು, ಅದು ಇದು ಅಂತ ಎಲ್ರಿಗೂ ಎಲ್ಲಾನು ಬಂದ್ಬಿಡುತ್ತೆ. ಆಯ್ತಾ? ಹಾಗೇನೆ ಈಗ ನೀವು ಬಿಗ್ ಬಾಸ್ಗೆ ಭೂಮಿಗೆ ಹೊಸದಾಗಿ ನೀವು ಬಂದ ರೀತಿನೇ ಇರ್ತಕ್ಕಂಥದ್ದು ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಿ ಅಶ್ವಿನಿ ಗೌಡ ಅವರೇ. ಆಯ್ತಾ? ಈಗ ಬಿಗ್ ಬಾಸ್ ಮನೇಲೂ ಕೂಡ ನೀವು ಹೊರಗಡೆ ಏನಿದ್ದೀರೋ, 150 ಮನೆ ಆಗಿರ್ಬೋದು, ಶ್ರೀಮಂತರ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ನಾನು ಅದೇ ರೀತಿ ನಾನು ಹಾಗೆ ಇದ್ದೀನಿ ಇಲ್ಲೂನು ಅಂತ ಬಿಗ್ ಬಾಸ್ ಮನೆ ಒಳಗಡೆ ನೀವು ಹೇಳ್ತಾ ಹೋದ್ರೆ ಏನಮ್ಮ ಏನ್ ಅನ್ಬೇಕು ಅಂತ ನಮ್ಗಂತೂ ಗೊತ್ತಾಗ್ತಲ್ಲ ಅಶ್ವಿನಿ ಗೌಡ ಅವ್ರೆ. ಅಶ್ವಿನಿ ಗೌಡ ಅವ್ರೆ, ನಿನ್ಗೆ ಅಶ್ವಿನಿ ಅಂತ ಕರೆದ್ರೇನೆ ಎಲ್ಲೋ ನಿಮ್ಗೆ ಹರ್ಟ್ ಆಗುತ್ತೆ, ನಿಮ್ಗೆ ನೋವಾಗುತ್ತೆ, ಕಣ್ಣೀರ್ ಬರುತ್ತೆ, ಗೊಳೋ ಅಂತ ಅಳ್ತೀರ ಬಿಗ್ ಬಾಸ್ ಮನೇಲಿ ಕೂತ್ಕೊಂಡು. ಅಂದ್ರೆ ನೀವು ಕೆಲವೊಂದು ಇಂಟರ್ವ್ಯೂಗಳಲ್ಲಿ, ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀರಾ, ಏನು ನಾನು ಮುಂದೆ ವಿಧಾನಸೌಧಕ್ಕೆ ಹೋಗ್ಬೇಕಾಗಿರ್ತಕ್ಕಂಥವಳು, ಒಬ್ಬ ನಾನು MLA ಆಗ್ಬೇಕಾದಂಥವಳು, MP ಆಗ್ಬೇಕಾದಂಥವಳು, ಈ ರೀತಿ ಎಲ್ಲ ಹೇಳ್ಕತ್ತಿರಲ್ಲ. ನಿಜವಾಗ್ಲೂ ಅಲ್ಲಿ ನೀವು ಈಗ ನೋಡಿ, PM ಮೋದಿ ಅವ್ರನ್ನ ಮೋದಿ ಅಂತಲೇ ಕರೆಯೋದು ಎಲ್ರು. ಮೋದಿ ಅಂತಲೇ ಕರೆಯೋದು. ನಿನ್ನನ್ನ ಏನಾದ್ರು MLA ಆಗ್ಬಿಟ್ಟಾಗ ಅಶ್ವಿನಿ ಅಂತ ಕರೆದ್ಬಿಟ್ರೆ ನಿಜವಾಗ್ಲು ಯಾರ್ಯಾರು ಕರೀತಾರೋ ಎಲ್ರು ಶೆಡ್ ಅಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿಸ್ಬಿಟ್ಟಿ ಏನಕನವ. ಏನಿದು ಸರ್ವಾಧಿಕಾರ? ಏನಿದು ಸರ್ವಾಧಿಕಾರದ ಧೋರಣೆ ಅಶ್ವಿನಿ ಗೌಡ ಅವರೇ? ಏನು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಕರ್ನಾಟಕ? ಅಥವಾ ನಿಮ್ಮ ಭಾವನೆಗಳು, ನೀವು ನಂಬಿರ್ತಕ್ಕಂಥ ಸಿದ್ಧಾಂತಗಳು, ಅಥವಾ ನಿಮ್ಮ ನಾನು ಇಷ್ಟೆಲ್ಲೇ ಇರಬೇಕು, ನನ್ನ ಕೈ ಕೆಳಗಡೆ ಎಲ್ರು ನಾನು ಹೇಳದಂಗೆ ಕೇಳ್ಕೊಂಡಿರ್ಬೇಕು, ನನ್ಗೇನ್ ಬೇಕು, ಏನ್ ಬೇಕು ಅನ್ನೋದು ಸರಿ ಕಣವಾ? ಅವ್ರು ಏನಾರ ಕೆಟ್ಟದಾಗ ಬೈದ್ಬಿಟ್ರ, ಕೆಟ್ಟದಾಗ ಏನಾರು ನಿಂದಿಸ್ಬಿಟ್ರ, ರಘು ಅವರು ಅಶ್ವಿನಿ ಅಂತ ಕರೀತಾರೆ, ಅದು ತಪ್ಪ? ಹೆಸರಿಡು ಕರೆಯೋದು ತಪ್ಪ ತಾಯಿ? ಗಿಲ್ಲಿ ಹೋಗಮ್ಮಮ್ಮು ಅಂತ ಅವನ ಹಂಗಂದಿದ್ಕೆ ನಾನು ನಿಂದಿಸ್ಬಿಟ್ಟ, ನೀನು ತಾನು ಅಂತ ಅಂದ್ಬಿಟ್ಟೆ ಅಂತ ಗುಳೋ ಅಂತ ಅಳ್ತೀಯ. ಅವನನ್ನ ಹೋಗಲೇ ಹೋಗೋ ಅಂತ ಎಲ್ಲ ನೀನ್ ಕರಿತೀಯಲ್ಲ, ಅದು ಅವನ್ ಗರ್ಟಾಗಲ್ಲಮ್ಮ. ನೀನೇನು ಭೂಮಿಗೆ ನೀನು ಏನೋ ದೇವ್ರೇನಾದ್ರು ನಿನ್ನ ಸಪ್ರೇಟ್ ಆಗಿ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟಿದಾನ? ಏನು ಇಲ್ಲ ತಾನೆ. ಭೂಮಿಗೆ ಬಂದಾಗ ಎಲ್ರು ಒಂದೇ, ಇಲ್ಲಿಗೆ ಬಂದಾಗ ಮಾತ್ರ ನಾನು ಶ್ರೀಮಂತೆ ಅಥವಾ ಬಡವ, ಅವ್ನು ನನ್ನ ಕಾಲ್ ಕೆಳಗಡೆ ಇರಬೇಕು, ನಾನು ಕಾಲ್ ಮೇಲೆ ಕಾಲ್ ಹಾಕೊಂಡು ಇರಬೇಕು. ಆ ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಇವಕ್ಕೆ ನನ್ನ ಮುಂದೆ ಮಾತಾಡಿ ಅಂದ್ರೆ ನಿನ್ಗೆ ಆಗ್ ಬರಲ್ಲ.
ಗಿಲ್ಲಿ. ಅದೇ ನೀನ್ ಮಾತ್ರ ಕಾಲ್ ಮೇಲೆ ಕಾಲ್ ಹಾಕೊಂಡು ಎಷ್ಟು ಜನರ ಜೊತೆ ನೀನು ಇದ್ ಮಾಡ್ತೀಯ, ಮಾತಾಡಿಸ್ತೀಯ. ನಿನ್ಗೊಂದು ನ್ಯಾಯ, ಗಿಲ್ಲಿಗೊಂದು ನ್ಯಾಯ, ರಘುವ್ರಿಗೊಂದು ನ್ಯಾಯನ ತಾಯಿ. ಅಶ್ವಿನಿ ಗೌಡ ಅವ್ರೆ, ನಿಮ್ದು ಏನೇ ಇದ್ರು ಬಿಗ್ ಬಾಸ್ ಇಂದ ಹೊರಗಡೆ ಇರ್ಲಿ ಆಯ್ತಾ, ಒಳಗಡೆ ಅಲ್ಲ. ನಮ್ಗೆ ಇದೆಲ್ಲ ನೋಡ್ತಾ ಇದ್ರೆ ಏನ್ ಅನಿಸ್ತೈತೆ ಅಂತಂದ್ರೆ, ನಿಜವಾಗ್ಲೂ ನೀನೇನಾದ್ರು ಈ ರೀತಿ ರೊಚ್ಚಿಗೆ ಎದ್ಬಿಟ್ಟು ಅಲ್ಲಿರೋರ್ಗೆಲ್ಲ ಏನೆಲ್ಲ ದ್ವೇಷವನ್ನ ಕಟ್ಕೊಂಡು ಹೊರಗಡೆ ಬಂದು, ಇವರೆಲ್ಲರೂ ಹೊರಗಡೆ ಬಂದ್ಮೇಲೆ ಅವ್ರೆಲ್ರೂ ಒಂದು ತಂಡವನ್ನ ಕಳಿಸಿ ರೂಪಿಸ್ಬಿಡ್ತೇನೋ ಅಂತ ಅನಿಸ್ತೈತೆ ನಮ್ಗೆ. ನನ್ ಮಾನ ಮರ್ಯಾದೆಲ್ಲ ಕಳೆದ್ಬಿಟ್ರು. ಒಂದ್ ಕಡೆ ರಘು, ಒಂದ್ ಕಡೆ ರಕ್ಷಿತಾ ಶೆಟ್ಟಿ, ಇನ್ನೊಂದ್ ಕಡೆ ಗಿಲ್ಲಿ ಕಳೆದ್ಬಿಟ್ಟಿದ್ದಾರೆ. ಅವ್ರೆಲ್ರೂ ಎತ್ತಾಕ ಬಂದ್ರ ಅಂತ ರುಬ್ಬಿಡಬಹುದು. ಅದಾಗಲ್ಲ ತಾಯಿ. ಯಾಕೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಜನ ಒಂದು ಗಿಲ್ಲಿನ, ಇನ್ನೊಂದು ರಘುವ್ರನ್ನ, ಇನ್ನೊಂದು ರಕ್ಷಿತಾ ಶೆಟ್ಟಿಯನ್ನ. ಆಯ್ತಾ, ನಮ್ಗೆ ಗೊತ್ತಾಗ್ತೈತೆ ತಾಯಿ, ನಮ್ಗೆ ಗೊತ್ತಾಗ್ತೈತೆ. ಏನು ಅಂದ್ರೆ ನಿನ್ಗೇನೋ ಬೇಕಿದೆ, ಅದಕ್ಕೋಸ್ಕರ ಏನೋ ಹೊಡೆದಾಡ್ತಾ ಇದೀಯ ಬಿಗ್ ಬಾಸ್ ಮನೇಲಿ. ನಮ್ಗೆ ಅರ್ಥ ಆಗ್ತೈತೆ. ನಿನ್ಗೆ ಬೇಕಾಗಿರ್ತಕ್ಕಂಥದ್ದು ಮರ್ಯಾದೆ, ಗೌರವ. ಆಯ್ತಾ, ಅದು ಬೇಕು. ಯಾವ ರೀತಿಯ ಮರ್ಯಾದೆ ಬೇಕು ನಿನ್ಗೆ, ಯಾವ ರೀತಿಯ ಗೌರವ ಬೇಕು, ಅದನ್ನ ತಿಳಿಸ್ಬೇಕಲ್ವಾ ಅವ್ರಿಗೆ. ನೀನು ಅನ್ನೋದು ಅದು ಸಮಂಜಸನೇ ಅನ್ಸಲ್ಲ ನಮ್ಗೆ. ನೀನು ಅಂತೀಯ, ತಾನು ಅಂತೀಯ. ಏನ್ ಮನುಷ್ಯನಾಗಿ ನೀನು ಅಂತ ಕರಿಬಾರ್ದ, ಅಶ್ವಿನಿ ಅಂತ ಕರಿಬಾರ್ದ, ಹೆಸರು ಹಿಡಿದು ಕರಿಬಾರ್ದ? ಅದು ಯಾರು ಕೂಡ ಒಪ್ಕೊಳಕ್ ಆಗೋದೇ ಇಲ್ಲ ಅಶ್ವಿನಿ ಅವ್ರೆ, ಒಪ್ಕೊಳಕ್ ಆಗಲ್ಲ. ನಿಮ್ಗೇನೋ ಬೇಕಿದೆ ಒಟ್ನಲ್ಲಿ ಬಿಗ್ ಬಾಸ್ ಮನೇಲಿ, ನಮ್ಗೆಲ್ರು ಕೂಡ ಹೊರಗಡೆಯಿಂದ ಚೆನ್ನಾಗಿ ಗೋಚರಿಸ್ತಾ ಇದೆ. ಅದಕ್ಕೋಸ್ಕರ ನೀವು ಆಕ್ಚುಲಿ ಪಟ್ಟು ಹಿಡಿದಿದ್ದೀರಿ. ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡು ಗುಂಪುಗಾರಿಕೆನೂ ಮಾಡ್ತಾ ಇದ್ದೀರಾ. ನನ್ಗೆ ರಘು ಅವರು ಈ ರೀತಿ ಹೇಳ್ತಾ ಇದ್ದಾರೆ, ನನ್ಗೆ ಮರ್ಯಾದೆ ಕಳೀತಾ ಇದ್ದಾರೆ. ಇನ್ನೊಂದು ಕಡೆ ಗಿಲ್ಲಿ ಮರ್ಯಾದೆ ಕಳೀತಾ ಇದ್ದಾನೆ. ಇನ್ನೊಂದು ಕಡೆ ರಕ್ಷಿತಾ ಶೆಟ್ಟಿ ಈಗಾಗಲೇ ಕಳೆದೇ ಬಿಟ್ಲು. ಆಯ್ತಾ, ಅವಳು ರಕ್ಷಿತಾ ಶೆಟ್ಟಿ ಕಳೆದ್ಬಿಟ್ಲು. ಏನ್ ಕಳೆದ್ಬಿಟ್ಲು? ನೀನು ಆಕೆಯ ಬಟ್ಟೆಗಳನ್ನ ನೀನ್ ಇಂಥ ಬಟ್ಟೆ ತಂದಿದ್ಯಾ ಅಂದ್ರೆ ನೀನ್ ಎಂತೇಳು ಅಂತ ಗೊತ್ತಾಗುತ್ತೆ, ಎಲ್ಲಿಂದ ಬಂದಿದ್ಯಾ ಗೊತ್ತಾಗುತ್ತೆ ಅಂತ ಎಸ್ಕೆಟಿಗೇರಿ ಜನ ನಮ್ಗೆ ಬರಲ್ಲ. ಏನ್ ತಾಯಿ, ನೀನು ಬೇರೆಯವರನ್ನ ನಿಂದಿಸಬಹುದು, ನಿನಗೆ ಯಾರು ನಿಂದಿಸ್ತಾ ಇಲ್ಲ. ಬರೀ ಹೆಸರು ಹಿಡಿದ್ರೂ ಆಗಲ್ಲ, ಏಕವಚನದಲ್ಲಿ ಮಾತಾಡಿಸ್ಬಿಟ್ರು, ಅದಕ್ಕೆ ಗೊಳು ಅಂತ ಹೇಳ್ತಿ. ಆ ರೀತಿ ನೋಡಿದ್ರೆ ರಕ್ಷಿತಾ ಶೆಟ್ಟಿ ಯಾವ ಮಟ್ಟಿಗೆ ಅಳಬೇಕಾಯ್ತು ತಾಯಿ, ಗಿಲ್ಲಿ ಯಾವ ಮಟ್ಟಿಗೆ ಅಳಬೇಕಾಗಿತ್ತು ನೀನ್ ಕೊಟ್ಟಿರ್ತಕ್ಕಂಥ ಟಾರ್ಚರ್ಗಳಿಗೆ. ರಘುವರು ಎಲ್ಲಿ ಕೂತ್ಕೊಂಡು ಅಳಬೇಕಾಗಿತ್ತು. ನಿಮಗೆ ಒಂದು ನ್ಯಾಯ, ಜಗತ್ತಿಗೆ ಒಂದು ನ್ಯಾಯನಾ? ಓಕೆ, ನಮ್ಗೆ ಇಲ್ಲಿ ನಿಮ್ಗೆ ಏನೋ ಒಂದು ಬೇಕಿದೆ, ಒಟ್ನಲ್ಲಿ ಅದು ಏನು ಅಂತ ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಕ್ಲಾರಿಟಿ ಏನಪ್ಪಾ ಅಂತ ನಮಗೆ ಎಲ್ಲೋ ಒಂದ್ ಕಡೆ ಗೋಚರ ಆಗ್ತಾ ಇರ್ತದ್ದು. ಇದನ್ನೆಲ್ಲವನ್ನು ಕೂಡ ಸ್ಟ್ರಾಟಜಿಯಾಗಿ ಮಾಡ್ಕೊಂಡು ಇವ್ರನ್ನೆಲ್ಲ ಸೋಲಿಸೋಕೆ ಒಂದು ಐಡಿಯಾವನ್ನ ಮಾಡ್ತಾ ಇದ್ದೀರಾ ಅಶ್ವಿನಿ ಗೌಡ ಅವರೇ ಅಂತ ನಮಗ್ ಚೆನ್ನಾಗಿ ಗೊತ್ತಾಗ್ತೈತೆ. ಪಕ್ಕ ಐಡಿಯಾವನ್ನ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತೈತೆ. ಆದ್ರೆ ನಿಮ್ಗೆ ಅದ್ರ 50 ಲಕ್ಷ ಗೆದ್ದು ಹೊರಗಡೆ ತಗೊಂಡು ಹೋಗೋದ್ರಲ್ಲಿ ಏನೂ ಇಲ್ಲ. ಏನಂದ್ರೆ ಏನೂ ಇಲ್ಲ. ಯಾಕಂದ್ರೆ ನಿಮ್ಗೆ ಹೊರಗಡೆನೆ ಬೇಜಾನ್ ಕೋಟಿ ಇದೆ. ಆಯ್ತಾ, 150 ಮನೆಗಳು ಬಾಡಿಗೆ ಬಿಟ್ಟಿದ್ದೀರಾ ಅಂದ್ರೆ ಕೋಟಿ ಇದೆ. 50 ಲಕ್ಷ ಯಾವ ಲೆಕ್ಕಕ್ಕೂ ಅಲ್ಲ. ಬಟ್ ನಿಮ್ಗೆ ಬಿಗ್ ಬಾಸ್ ಮನೆಯಿಂದ ಏನೋ ಬೇಕಾಗಿತ್ತು. ನೀವೊಂದು ಎಲೆಕ್ಷನ್ ನಿಂತ್ಕೋಕೆ, ಹೊರಗಡೆ ಅದನ್ನ ಓಟಾಗಿ ಕನ್ವರ್ಟ್ ಮಾಡಕ್ಕೆ ಏನೋ ಒಂದು ಬೇಕಾಗಿತ್ತು. ಅದಕ್ಕೋಸ್ಕರ ಪರಿತಪಿಸ್ತಾ ಇದ್ದೀರಾ ಅಂತ ನಮ್ಗೆ ನಮ್ಮ ಸೆನ್ಸು ಹೇಳ್ತಾ ಇದೆ. ಏನಾದ್ರೂ ಆಗಿರ್ಲಿ ತಾಯಿ, ಆದ್ರೆ ಜನಗಳಿಗೆ ನೀವು ಓಟ್ ಹಾಕಿ ಅಂತ ಕೇಳ್ಬೇಕಾದ್ರೆ ಅವ್ರಿಗೇನಾದ್ರೂ ಒಳ್ಳೇದ್ ಮಾಡ್ಬೇಕು. ನೀವು ಒಳ್ಳೆಯವರು ಅಂತ ಅನ್ನಿಸ್ಬೇಕು ಹೊರಗಡೆನೂ ಕೂಡ. ಆಯ್ತಾ, ಬಿಗ್ ಬಾಸ್ ಮನೇಲೂ ನೀವು ಒಳ್ಳೆಯವರು ಅಂತ ಜನಗಳಿಗೆ ಅನಿಸಿದ್ರೆ ಹೊರಗಡೆ ಅದು ಓಟ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಏನ್ MLA ಆಗ್ತಿರೋ, MP ಆಗ್ತಿರೋ, ಅಥವಾ ಮುಖ್ಯಮಂತ್ರಿನೇ ಆಗ್ತಿರೋ, ಇಲ್ಲ PMA ಆಗ್ತಿರೋ, ಆಯ್ತಾ, ಜನಗಳಿಗೆ ಫಸ್ಟ್ ಇಷ್ಟ ಆಗ್ಬೇಕು ತಾಯಿ ಅಶ್ವಿನಿ ಗೌಡ ಅವರೇ, ಅಲ್ವೇ? ಆ ಕೆಲಸವನ್ನ ಮೊದಲು ಮಾಡಿ ನೀವು ಸಕ್ಸಸ್ ಆಗ್ತೀರಾ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ತಾಯಿ.